ನಾನು ಈ ವಿಡಿಯೋದಲ್ಲಿ ಭಿನ್ನರಾಶಿಗಳ ಬಗ್ಗೆ ಒಂದು ಐಡಿಯಾ ಕೊಡ್ತೀನಿ ಮತ್ತೆ ಒಂದು ಸಂಪೂರ್ಣ ವಸ್ತುವಿನ ಭಾಗವನ್ನ ಭಿನ್ನರಾಶಿಗಳ ರೂಪದಲ್ಲಿ ಹೇಗೆ ಬರೆಯೋದು ಅಂತನೂ ಕಲಿಯೋಣ. ಉದಾಹರಣೆಗೆ ಒಂದು ಪಿಜ್ಜಾ ಇದೆ ಅಂತ ಅನ್ಕೊಳ್ಳಿ. ಇದನ್ನ 4 ಭಾಗಗಳಾಗಿ ಡಿವೈಡ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಪಿಜ್ಜಾ ಬರುತ್ತಾ. 4 ಭಾಗಗಳಾಗಿ ಡಿವೈಡ್ ಮಾಡಿದ್ದೀನಿ. ಯಾವುದು? 1 2 3 4. ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಒಟ್ಟು 4 ಭಾಗ ಇದೆ ಅಂತ ಈಗಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಮೊದಲನೇ ಭಾಗದಲ್ಲಿ ಒಂದಷ್ಟು ಈರುಳ್ಳಿಗಳಿದಾವೆ ಅಂತ ಅನ್ಕೊಳ್ಳಿ. ಮೊದಲನೇ ಭಾಗದಲ್ಲಿ ಒಂದಷ್ಟು ಈರುಳ್ಳಿಗಳಿದಾವೆ ಅಂತ ಅನ್ಕೊಳ್ಳಿ. ಇದನ್ನ ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಒಟ್ಟು 4 ಭಾಗಗಳಿದೆ, ಅದರಲ್ಲಿ ಒಂದು ಭಾಗದಲ್ಲಿ ನಮಗೆ ಈರುಳ್ಳಿ ಕಂಡು ಬಂದಿದೆ ಅಂತ ಬರಿಬೋದು. ಹೌದಾ ಅಲ್ವಾ? ಒಂದು ಭಾಗದಲ್ಲಿ ನಮ್ಗೆ ಈರುಳ್ಳಿ ಕಂಡು ಬಂದಿದೆ ಅಂತ ಬರಿಬೋದು ನಾವು. ಮತ್ತೆ ಉಳಿದಿರೋ ಈ 3 ಭಾಗ ಏನಿದೆಯೋ ಇದರಲ್ಲಿ ಚೀಸ್ ಇದೆ ಅಂತ ಅನ್ಕೊಳ್ಳಿ. ಇದನ್ನ ಹೇಗೆ ಬರಿತೀನಿ? ಒಟ್ಟು 4 ಭಾಗ, 4 ಭಾಗದಲ್ಲಿ ಒಂದರಲ್ಲಿ ಈರುಳ್ಳಿ ಕಂಡು ಬಂದಿದೆ, ಉಳಿದಿರೋ 3 ಭಾಗ ಏನಿದೆಯೋ ಇದರಲ್ಲಿ ನಮಗೆ ಚೀಸ್ ಅನ್ನೋದು ಕಾಣಿಸ್ತಿದೆ. ಇಲ್ಲಿ ನೋಡ್ಬೋದು 4ರಲ್ಲಿ ಒಂದು ಭಾಗ ಈರುಳ್ಳಿ ಹೊಂದಿದೆ, 4ರಲ್ಲಿ 3 ಭಾಗ ಚೀಸ್ ಹೊಂದಿದೆ ಅಂತ. ಈ ರೀತಿ ನಾವು ಭಿನ್ನರಾಶಿಗಳನ್ನ ಬಲಿತೀವಿ. ನೆಕ್ಸ್ಟ್ ಉದಾಹರಣೆ, 5 ಹಣ್ಣುಗಳಿದಾವೆ. 1 2 3 4 5. ಎಷ್ಟು ಬಣ್ಣದ ಹಣ್ಣುಗಳು ಹಳದಿ ಬಣ್ಣದ್ದಾಗಿದೆ ಅಂತ ನನ್ನ ಪ್ರಶ್ನೆ. ನೋಡ್ಬೋದು ಇಲ್ಲಿ ಆರೆಂಜು, ಇದು ಬಂದು ಬಾಳೆಹಣ್ಣು ಹಳದಿ ಬಣ್ಣ, ಲೆಮನ್ನು ಹಳದಿ ಬಣ್ಣ ಅಂದ್ರೆ ನಿಂಬೆಹಣ್ಣು, ಆಪಲ್ ಮತ್ತೆ ಗ್ರೇಪ್ಸು. ನಾನಿಲ್ಲಿ ಏನ್ ಬರಿಬೋದು? ಒಟ್ಟು 5 ಹಣ್ಣುಗಳಿದಾವೆ, ಅದರಲ್ಲಿ 1 ಮತ್ತೆ 2 ಮಾತ್ರ ಹಳದಿ ಬಣ್ಣದ್ದಾಗಿದೆ ಅಂತ ಬರಿಬೋದು. ನೋಡಿ, 5ರಲ್ಲಿ 2 ಹಣ್ಣುಗಳು ಹಳದಿ ಬಣ್ಣದಲ್ಲಿದೆ ಅಂತ ಆಯ್ತು. ನೆಕ್ಸ್ಟ್ ಉದಾಹರಣೆ, ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 7 8 9 10. ಒಂದು ಚಾಕ್ಲೇಟ್ ಇದೆ, ಅದನ್ನ 10 ಪೀಸ್ ಮಾಡಿದ್ದಾರೆ. ಏನು? ಒಂದು ಚಾಕ್ಲೇಟ್ ಇದೆ, 10 ಪೀಸ್ ಮಾಡಿದ್ದಾರೆ. ನಾನೀಗೇನಾದರೂ 1 2 3 4 ಈ 4 ಪೀಸ್ನ ತಿಂದರೆ ಎಷ್ಟು ಉಳಿಯುತ್ತೆ? 6. ಅದನ್ನು ಬಿಡೋಣ. ನಾನೇನು ಬರಿಬೇಕಂತ ಹೇಳಿದ್ರೆ, ಒಟ್ಟು 10 ಪೀಸ್ ಚಾಕ್ಲೇಟ್ನಲ್ಲಿ ಎಷ್ಟು ಪೀಸ್ ತಿಂದಿದ್ದೀನಿ ಅಂತ ಬರಿಬೇಕು. ಏನು ಬರಿತೀನಿ ಇಲ್ಲಿ? 10 ಪೀಸ್ ಚಾಕ್ಲೇಟ್ ಇದೆ, 4 ಪೀಸ್ ಚಾಕ್ಲೇಟ್ನ ನಾನು ತಿಂದಿದ್ದೀನಿ ಅಂತ ಬರಿತೀನಿ. ಇಲ್ಲಿ ನೋಡ್ಬೋದು, ಚಾಕ್ಲೇಟ್ನ 10ರಲ್ಲಿ 4 ಭಾಗವನ್ನು ತಿಂದಿದ್ದೀನಿ. ಈಗ ಬರೆಯೋ ವಿಧಾನ ಗೊತ್ತಾಯ್ತಲ್ಲ? ಇದೇ ರೀತಿ ಖಾನ್ ಅಕಾಡೆಮಿನಲ್ಲಿ ತುಂಬ ಎಕ್ಸಸೈಸ್ಗಳಿದ್ದಾವೆ, ಅದನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು.